ನಮಸ್ಕಾರ ಸ್ನೇಹಿತರೆ, 90 ಡೇಸ್ ಒಳಗೆ ಇವತ್ತು ನಮ್ಮದು ಡೇ 5 ನೋಡ್ರಿ. ಇವಾಗ ಪ್ರೆಸೆಂಟ್ ಎಲ್ಲಿದ್ದೀನಿ ಅಂತಂದ್ರೆ ನಿಂಬಾಳದ ಯಾವುದೋ ಒಂದು ಪ್ಲೇಸ್ ಒಳಗಿದ್ದೀನಿ. ಇಲ್ಲಿ ಯಾಕೆ ಬಂದಿದ್ದತ್ತಂದ್ರೆ ಸ್ವಲ್ಪ ಫ್ರೆಶ್ ಅಪ್ ಅಲ್ಲಕ್ಕೆ ಮತ್ತು ಮುಖ ತೊಗೊಳಕ್ಕೆ ಟಾಯ್ಲೆಟ್ ಹೋಗ್ಲಕ್ಕ ಬಂದಿದ್ದ. ಇವಾಗ ಟೈಮ್ ಎಷ್ಟು ಆಗುತ್ತೆ ಅಂದ್ರೆ 7 ಗಂಟೆ ಆಗುತ್ತದೆ. ಇಲ್ಲೇ ಒಂದು ನೀರು ತುಂಬ್ಕೋತೀನಿ ನೋಡ್ರಿ. ನಾ ಇಲ್ಲೇ ಫ್ರೆಶ್ ಅಪ್ ಆಗ್ತೀನಿ. ಇವತ್ತು ತಲೆ ಮ್ಯಾಗ ಮಣ್ಣು ಕೂತು ನೋಡ್ರಿ, ಕೂದಲು ಹೆಂಗೆ ನೋಡ್ರಿ. ಮೊದಲೇ ಗುಂಗುರು ಕೂದಲು ಅದಾವ, ಅಂಥದ್ರಾಗಂತೂ ಪೂರ್ತಿ ಇದು ಆಗ್ಬಿಟ್ಟಾವ. ಬ್ರಷ್ ಒಂದು ಅಲ್ಲೇ ರೂಮ್ದಾಗ ಬಿಟ್ಟು ಬಂದೀನಿ. ನಮ್ದು ಇವತ್ತಿನ ಜಳಕ ಇದೆ ನೋಡ್ರಿ. ಅಲ್ಲೆಲ್ಲಿ ಮುಂದೆ ಎಲ್ರಿ ಹೊಲದಾಗೆಲ್ಲ ಇದು ಹಚ್ಚಿರ್ತಾರಲ್ಲ ನಳಾತು, ಅಲ್ಲಿ ಅವಾಗ ಏನು ಮಾಡ್ತೀನಿ ಅಂತಂದ್ರೆ ಬಟ್ಟೆ ತೊಳ್ಕೊತೀನಿ ಮತ್ತು ಸ್ವಲ್ಪ ಮುಖ ತಕ್ಕೊಂಡು ಅಲ್ಲೇ ಜಳಕ ಮಾಡಿ ಮತ್ತು ಮುಂದೆ ಜರ್ನಿ ಸ್ಟಾರ್ಟ್ ಮಾಡ್ತೀನಿ. ಆದ್ರೆ ಮಾರ್ನಿಂಗ್ ಅಂತೂ ಇವತ್ತಿದೆ ಫ್ರೆಶ್ ಅಪ್ ಆಗೋದು. ಸ್ನೇಹಿತರೆ, ನಾವು ನಿನ್ನೆ ದಿನ ಅಂದ್ರೆ ಡೇ 4 ದಿನ ಏನು ಮಾಡಿದೀವಿ ಅಂತಂದ್ರೆ ನಾವು ನಿಂಬಾಳದಲ್ಲಿರುವಂಥ ಹುಲಿಗುಡ್ಡದ ಬಗ್ಗೆ ಮಾಹಿತಿ ತೊಗೊಂಡಿವಿ. ಯಾವ ರೀತಿ ಅದಂತ ನೋಡಿದ್ವಿ ಅಂತ ಅನ್ಕೋತೀನಿ. ನೀವು ನೋಡ್ತಾ ಇರೋದೇ ಶಂಕರಲಿಂಗ ದೇವಸ್ಥಾನ. ಈ ಒಂದು ದೇವಸ್ಥಾನ ಎಲ್ಲ ದೇವಸ್ಥಾನಗಳಿಗಿಂತ ವಿಭಿನ್ನವಾಗ್ಯದ. ಅದು ಯಾವ ರೀತಿ ಅಂತಂದ್ರೆ ನಾವೆಲ್ಲ ದೇವಸ್ಥಾನಗಳಿಗೆ ಏನು ನೋಡ್ತೀವಿ ಅಂದರೆ ಶಿವಲಿಂಗ ನೆಲ ಸಮ ಇರ್ತೈತಿ. ಇಲ್ಲಕ್ಕೆ ನೆಲದ ಮ್ಯಾಗ ಇರ್ತೈತಿ. ಆದರೆ ಇಲ್ಲಿ ಏನಾಗಿದೆ ಅಂತಂದ್ರೆ ಶಿವಲಿಂಗ ನೆಲದಿಂದ ಕೆಳಗಡೆ ಐತಿ. ಮೆಟ್ಟಲಿಂದ ಕೆಳಗಡೆ ಹೋಗಿ ದೇವರ ಒಂದು ದರ್ಶನ ಪಡ್ಕೋಬೇಕು. ಪುರಾಣದ ಪ್ರಕಾರ ಇಲ್ಲಿರುವಂಥ ಶಿವಲಿಂಗ ತನ್ನಿಂದ ತಾನೇ ಉದ್ಭವ ಆಗಿದೆ ಅಂತ ಹೇಳ್ತಾರಂತ. ಯಾವುದೇ ರೀತಿಯಿಂದ ಪುರಾವೆಗಳಿಲ್ಲ. ಆದರೆ ಈ ಒಂದು ಕಟ್ಟಡ ನೋಡಿದ್ರೆ ನಾವು ಕಲ್ಯಾಣಿ ಚಾಲುಕ್ಯರ ಕಾಲದಲ್ಲಿ ಕಟ್ಟಿರುವಂಥ ಈ ಒಂದು ದೇವಸ್ಥಾನ ಅಂತ ಹೇಳ್ಬೋದು. ನೋಡ್ಬೋದು ಯಾವ ರೀತಿ ಶಿವಲಿಂಗವನ್ನು ಇಲ್ಲಿ ಸಂಸ್ಕರಣೆ ಮಾಡಿ ಇಟ್ಟಿದ್ದಾರೆ ತನಕರೆ. ಎಲ್ಲ ರೀತಿಯಿಂದ ಇಲ್ಲೇ ಇಟ್ಟಿದ್ದಾರೆ. ಎಲ್ಲ ಸಂಸ್ಕರಣೆ ಮಾಡಿ ಇಲ್ಲೇ ಇಟ್ಟಿದ್ದಾರೆ ನೋಡ್ರಿ. ಇದೆಲ್ಲ ಈ ಕಟ್ಟಿದ್ದಲ್ಲ, ಮುಂಚೆನೇ ಕಟ್ಟಿದ್ದೈತಿ. ಒಳಗಡೆ ಯಾವ ರೀತಿ ಆದಂತ ನೋಡಂಬರ್ರಿ. ನೋಡ್ರಿ ಒಳಗಡೆ ಯಾವ ರೀತಿ ಆದ ತಂದು. ಈಗ ಮ್ಯಾಗಿನ ಕಮಲಾಕೃತಿ ಐತಿ ನೋಡ್ರಿ ಮ್ಯಾಗ. ಇಲ್ಲಿ ನೋಡ್ರಿ, ನಾ ಹೇಳಿದಿಲ್ಲ ಚಾಲುಕ್ಯರ ಕಾಲದೊಳಗಿರುವಂಥನೇ ದೇವಸ್ಥಾನ ಅದ. ಮತ್ತು ನಾವು ಇಲ್ಲಿ ಹಳೆಗನ್ನಡದಲ್ಲಿ ಶಾಸನಗಳು ನೋಡ್ಬೋದು ನೋಡ್ರಿ. ಎಲ್ಲ ಐತೆ ನೋಡ್ರಿ. ಇಂಥ ಶಾಸನ ನಮ್ಗೆ ಎಲ್ಲಿ ಸಿಗಲ್ಲ. ಇದು ನೋಡ್ತಾ ಇದ್ರಲ್ಲ, ಇದು ಹಳೆಗನ್ನಡ ನೋಡ್ರಿ. ನೋಡಿ ಈ ರೀತಿ ಕೆತ್ತನೆ ನಮಗೆ ಭಾಳ ಕಡೆ ಸಿಗಲ್ಲ. ಈ ರೀತಿ ಇರುವಂಥವು ಒಂದು ಶಿಲ್ಪಕಲೆ ಐತಲ್ಲ, ಇದು ನಮ್ಗೆ ಭಾಳ ಕಡೆ ಸಿಗಲ್ಲ ನಮಗಿದು. ಬರೀ ಈಗ ಒಳಗಡೆ ಹೋಗಮ್ಮು. ವಾವ್, ಸೂಪರ್. ನೋಡ್ರಿ ಲಿಂಗ ಯಾವ ರೀತಿ ಅಂತ ನೋಡ್ರಿ. ಈಗ ಇದ್ರ ಕೆಳಗೂ ಇನ್ನೂ ಒಂದು ಲಿಂಗ ಅದಂತ ಹೇಳ್ತಾರೆ. ಇಲ್ಲಿ ನೋಡ್ರಿ, ಇದು ಒಂದು ಸೈಡ್ ಮುಚ್ಚಿದ್ವತ್ತಂದ್ರೆ ಇದು ಆನೆ ಕಂಡಪ್ಲೆ ಕಾಣ್ತದ. ಮತ್ತೊಂದು ಸೈಡ್ ಮುಚ್ಚಿದ್ವತ್ತಂದ್ರೆ ಎತ್ತು ಕಂಡಪ್ಲೆ ಕಾಣ್ತದ. ಇಲ್ಲಿ ನೋಡ್ರಿ, ಇದು ಮುಚ್ಚುವಂದ್ರೆ ಆನೆ, ಇದು ಮುಚ್ಚಿದ್ವಂದ್ರೆ ಎತ್ತ. ಓಕೆ ಸ್ನೇಹಿತರೆ, ಈ ಒಂದು ಶಂಕರಲಿಂಗ ದೇವಸ್ಥಾನದ ಇತಿಹಾಸನ ತಿಳ್ಕೊಂಡಿವಿ. ಯಾವ ರೀತಿ ಸ್ಟ್ರಕ್ಚರ್ ಅದಂತೂ ನೋಡಿದ್ವಿ. ಇಲ್ಲಿಂದ ನಾನು ನೆಕ್ಸ್ಟ್ ವಿಲೇಜ್ಗೆ ಹೋಗತ್ತೀನಿ. ಬರ್ರಿ ನೋಡಮ್ಮ ಆ ಒಂದು ವಿಲೇಜ್ ಒಳಗೆ ಏನದಂತ ಎಕ್ಸ್ಪ್ಲೋರ್ ಮಾಡಮ್ರಿ. ಗಾಡಿ ಅಲ್ಲಿ ನಿಂದ್ರಿಸಿ ಬಂದಿ ನೋಡ್ರಿ. ಗಾಡಿ ಅಲ್ಲಿ ನಿಂದ್ರಿಸಿ ಒಂದು ಜಾಮೂನ್ ತೊಗೊಂಡಿ ನೋಡ್ರಿ. ಇದೊಂದು ಏನು ಕೆಲಸ ಮಾಡ್ತೀರಿ? ಇಲ್ಲ ನೀರು ಹೆಂಗೆ ಮಾಡ್ತೀರಿ? ಇಲ್ರಿ ಚಾವಿ ಅದಾವ್ರಿ. ಎಲ್ಲಿ ಅದಾವ್ರಿ? ಇವತ್ತು ನಾ ಬಿಜಾಪುರಕ್ಕೆ ಹೋಗತ್ತೀನಿ. ಯಾಕೆ ಹೇಳ್ರಿ, ನಾನು ರೂಮ್ದಾಗ ಒಂದು ಮಟೀರಿಯಲ್ ಅದ, ಅದು ನಮ್ಮ ಫ್ರೆಂಡಿಗೆ ಕುಡಿಬೇಕು, ಭಾಳ ಇಂಪಾರ್ಟೆಂಟ್ ಐತಿ. ಅದ್ರ ಸಲುವಾಗಿ ಹೋಗತ್ತೀನಿ. ಇನ್ನೂ ಒಂದು ಏನಪ್ಪ ಅಂತಂದ್ರೆ ನಾನು ಏನು ಹೋಗ್ತಿಲ್ಲ ಬಿಡ್ರಿ, ರೂಮ್ ಚಾವಿ ಹೊಡಿಯಪ್ಪ ಆಮೇಲೆ ಮತ್ತೊಂದೊಂದು ಹಾಕತ್ತೆ ಹೇಳ್ತಿದ್ದ. ಇನ್ನೂ ಒಂದು ಏನು ವಿಷಯಪ್ಪ ಅಂತಂದ್ರೆ ಈ ಸರೌಂಡಿಂಗ್ ನಾ ಯಾವ ರೀತಿ ಪ್ಲ್ಯಾನ್ ಹಾಕೊಂಡಿದ್ದಿಲ್ಲ ಆ ರೀತಿ ಎಲ್ಲ ಪ್ಲ್ಯಾನ್ ಕಂಪ್ಲೀಟ್ ಆಗೈತೆ. ಯಾವ ವಿಲೇಜ್ಗೆ ಹಾಕೊಂಡಿದ್ದೆ ಎಲ್ಲ ವಿಲೇಜ್ ಕವರ್ ಮಾಡೀನಿ. ಯಾವ್ಯಾವ ಪ್ಲೇಸ್ ಹೇಳ್ಬೇಕಂತ ಮಾಡಿದ್ರೆ ಎಲ್ಲ ಪ್ಲೇಸ್ ಹೇಳಿದ್ದೀನಿ. ಯಾವುದೂ ಉಳಿಸಿಲ್ಲ ತನ್ಕೋತೀನಿ. ಇಲ್ಲಿ ಹೊರತಿ ಮುಗೀತು, ಇಂಚಿಗೇರಿ ಮುಗೀತು, ಸಾವಳ ಸಂಘ ಮುಗ್ದದ. ಮತ್ತು ಈ ಕಡೆ ಬಂದು ಚಾಂದಕವಟಿ, ಚಟ್ರಿಕಿ, ಕಡ್ಲೇವಾಡ, ರೂಗಿ, ಚಾಳ, ಮತ್ತು ಈ ಸೈಡ್ ಬಂದಿರ್ತ ನಿಂಬಾಳ, ಬಸ್ನಾಳ. ಈ ಸೈಡ್ ಎಲ್ಲ ಆಲ್ಮೋಸ್ಟ್ ಎಲ್ಲ ತಿರುಗಾಡೀನಿ. ಮಿನಿಮಮ್ ಒಂದು 20 ಊರೇ ಕವರ್ ಮಾಡಿ ಅಂತ ಅನ್ಕೋತೀನಿ. ನಾನು ತಿರುಗಾಡಿ ನೋಡಿದ್ರೆ ಒಂದು 20-15 ಊರೇ ತಿರುಗಾಡಿನ ಆರಾಮಾಗಿ. ಓಕೆ ಸ್ನೇಹಿತರೆ, ಮತ್ತು ಈ ಒಂದು ಜರ್ನಿ ಒಳಗೆ ಏನೇನು ಪ್ರಾಬ್ಲಮ್ ಆಗಿದೆ ಅಂತ ತಿಳ್ಕೊತೀರಿ. ಇವಾಗ ನಾ ರೂಮಿಗೆ ಹೋಗಿ ಬಿಜಾಪುರ ಒಳಗೆ ಹೋಗಿ ವಿಡಿಯೋ ಮಾಡಿರ್ತೀನಿ. ಮಾಡ್ಲಿಕ್ಕಂದ್ರೆ ನಾಳೆಗೆ ಜರ್ನಿ ಸ್ಟಾರ್ಟ್ ಮಾಡ್ತೀನಿ. ನಾಳೆಗೆ ಅಥವಾ ನಾಳೆ ಒಂದಿನ ರೆಸ್ಟ್ ಮಾಡಿ ನಾಳೆಗೆ ಅಥವಾ ನಾಡ್ದು ಜರ್ನಿ ಸ್ಟಾರ್ಟ್ ಮಾಡ್ತೀನಿ. ದೇಗರಿಗೆ ಬರ್ಲಾಗತ್ತವ, ಇನ್ನೂ ಊಟ ಮಾಡಿಲ್ಲ. ಅದ್ರ ಸಲುವಾಗಿ ಟೈಮ 2-3 ಗಂಟೆ ಆಗತ್ತದ. ಇನ್ನು ಪಕ್ಕ ಬಿಸಿಲು ಸ್ಟಾರ್ಟೇ ಆಗಿಲ್ಲ. ಈಗೇ ನೋಡ್ರಿ ಗಿಡಗಳು ಹೆಂಗೆ ಒಣಗೋಗತ್ತವ. ಈ ಒಂದು ಸೊಲ್ಲಾಪುರದ ಮೇನ್ ರೋಡ್ದಿಂದ ಬರೀ 2-3 ಕಿಲೋಮೀಟ್ರ್ ಆಗ್ತದೆ. ಅದ್ರ ಸಲುವಾಗಿ ನೋಡ್ಕೊಂಡು ಹೋಗ್ಬೇಕಂತ ಹೊಲಗತ್ತೀನಿ ನೋಡ್ರಿ. ಇವಾಗ ನಾ ಈ ಕೊಟ್ನಾಳ ಊರೊಳಗೆ ಎಂಟ್ರಿ ಆಗತ್ತೀನಿ ನೋಡ್ರಿ. ಬರ್ರಿ ಊರು ಹೆಂಗದ ಅಂತ ನೋಡಮ್ಮು. ನಾನು ಫಸ್ಟ್ ಟೈಮ ಇಲ್ಲಿಂದ ಕೇಳ್ಬೇಕೀಗ ಯಾಕಡೆ ಹೋಗ್ತದೆ ತಂದು. ಈ ಊರು ಈ ಕಡೆ ನಂಗೆ ಕಾಣಿಸ್ತು. ಮುಗೀತು, ಊರೇ ಇಟ್ಟೇ ಇದೆ
ನೋಡಿರಿ ಈಗ ಎಲ್ಲ ಗಿಡ ತಪ್ಪರು ಉದ್ರಗತ್ತವ, ಇನ್ನೂ ಬ್ಯಾಸಿಗೆ ಪಕ್ಕ ಚಾಲೂ ಆಗಿಲ್ಲ ಅಂದ್ರೂ. ಇಲ್ಲಿ ಇಲ್ಲದ ಬರ್ರಿ ಇಲ್ಲಿ ಮುತ್ತರ ಕೂತಾರ ಕಟ್ಟಿ ಮ್ಯಾಗ, ಪ್ರತಿಯೊಂದು ಊರಾಗ ಕಟ್ಟಿ ಮ್ಯಾಗ ಕೂತಿರ್ತಾರೆ ನೋಡಿರಿ ಈ ಟೈಮಿಗೆ ಬಿಸ್ಲಾಗ. ಇಲ್ಲಿ ಇದು ಅದಂತಲ್ರಿ ದೇಶ್ಮುಖ್ರದ್ದು ವಾಡಿ ಅದಂತಲ್ಲ ಇಲ್ಲಿ ನಮ್ಮದು ಅಫ್ಜಲ್ಪುರ್. ವಿಡಿಯೋ ಮಾಡಕ್ಕೆ ಬಂದಿದ್ದೀವಿ ರೀ. ಇವಾಗ ಇಲ್ಲಿಂದ ರೈಟಿಗೆ ತೊಗೋಬೇಕಂತಂದ್ರು ಬಾಬಾ ಕೋಟೆವಾಡಿ ಈ ಪ್ರೀ ಐತೆ ನೋಡಿರಿ. ಇದು ಎಂಟ್ರೆನ್ಸ್ ಇದ್ದಂಗೆ ಕಾಣಿಸ್ತದೆ. ಇದು ಎಂಟ್ರೆನ್ಸ್ ಹೆಂಗೆ ಐತೆ ನೋಡ್ರಿ, ಈಗ ಭಾರಿ ಐತ್ರಿ. ಈಗ ಮನ್ಗೊಂಡು ಐತಲ್ರಿ ಇದು. ಈಗ ನೋಡ್ರಿಗ ಓರಿ ಹಾಂ ಮುಚ್ಚಾರ, ಒಳಗೆ ಯಾರೂ ಇದ್ದಂಗೆ ಕಾಣಿಸಲ್ಲೇನೀಗ. ಅವರು ಅಣ್ಣವ್ರಿಗೆ ಕಾಲ್ ಮಾಡಿರು, ಅವ್ರು ಕಾಲ್ ಮಾಡೋಣ, ಅವ್ರು ಬರ್ತೀನಿ ತಲ್ಲಗತ್ತಾರಂತ. ಅವ್ರು ಬರೋ ತನಕ ಇಲ್ಲೇ ವೇಟ್ ಮಾಡೋ ತಂದಾರ ಒಂದು ತಾಸು. ಇಲ್ಲೇ ಕೂತಿ ನೋಡ್ರಿ ಸುಮ್ಮ ನೋಡ್ರಿ. ಇಲ್ಲಿ ಇಲ್ಲ ಆಕಳ ಕಟ್ಟಾರ ನೋಡ್ರಿ ಎಂಟ್ರಿಗೆ. ಕೊಟ್ನಾಳ್ ದೇಶ್ಮುಖರ ವಾಡಿ ಒಳಗಿದ್ದೆ ನೋಡ್ರಿ. 1857 ಅಂದ್ರೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದೊಳಗೆ ಇವರ ಒಂದು ಪಾತ್ರ ಭಾಳ ದೊಡ್ಡದ ಅಂತ. ಇವಾಗ ಏನಾಗಿದೆ ಅಂದ್ರೆ ಇವ್ರು ವಾಡಿ ಯಾವ ರೀತಿ ಅದ ಅಂತ ನೋಡ್ಕೊಂಬರಂಬರಿ. ಸ್ಟಾರ್ಟಿಂಗ್ ಎಂಟ್ರಿ ಆಗಿನಿ ಯಾವ ರೀತಿ ಅದ ಅಂತ ನೋಡ್ರಿ. ಇಲ್ಲಿ ಸ್ಟಾರ್ಟಿಂಗ ಇದೇ ರೀತಿ ಸುತ್ತಮುತ್ತ ಅದಾವ ಅಂತ. ಇದು ಯಾವ ರೀತಿ ಅದಲ್ಲ ಇದೇ ರೀತಿ ಸುತ್ತಮುತ್ತ ಅದಾವ ಅಂತ. ಬರ್ರಿ ಈಗ ನೋಡಮ್ಮ ಒಳಗಡೆ ಏನದ ಅಂತ ನೋಡ್ಕೊಂಬರಂಬರಿ. ಮೊದಲು ಒಳಗೆ ಹೋಗಿ ನೋಡಗತ್ತಿರಲ್ಲ. ಮತ್ತೊಂದು ಸೆಕೆಂಡ್ ಗೇಟ್ ಒಳಗೆ ಎಂಟ್ರಿ ಆಗತ್ತೆ ನೋಡ್ರಿ. ಈಗ ನೋಡ್ಬೋದು ಎಷ್ಟು ದೊಡ್ಡದತ್ತ ಕರೆ. ಇದು ಮಿನಿಮಮ್ 2 ರಿಂದ 3 ಎಕರೆ ಒಳಗೆ ಇರ್ಬೋದು ಅಂತ ಅನ್ನಿಸ್ತದ. ಎಲ್ಲ ಸುತ್ತಮುತ್ತ ಇದ್ದಿದ್ದು ನೋಡ್ರಿ ಅವಾಗೇನು ಗೋಡೆಗಳು ಯಾವ ರೀತಿ ಅದಾವತ್ತಂದು. ಇವಾಗ ನಾ ಮತ್ತೊಂದು ಬಾಗಿಲಿಂದ ಒಳಗಡೆ ಎಂಟ್ರಿ ಆಗ್ತೀನಿ, ಅಂದ್ರೆ ಮೇನ್ ಮನೆ ಒಳಗೆ ಎಂಟ್ರಿ ಆಗ್ತೀನಿ ನೋಡ್ರಿ. ಈಗ ನೋಡ್ರಿ ಒಳಗಡೆ ಎಂಟ್ರಿ ಆದ್ವಿ ಅಂದ್ರೆ ಈ ರೀತಿ ಕಾಣಿಸ್ತದ. ಒಬ್ಬೊಬ್ರು ಹೋಗ್ಬೋದು. ಇಲ್ಲಿ ಒಮ್ಮಿಗೆ 10 ಜನ ಹೋಲಕ್ಕೆ ಬರಲ್ಲ. ಇಲ್ಲಿ ಆದ್ರೆ ಒಮ್ಮಿಗೆ ಹೋಗ್ಬೋದು, ಆದ್ರೆ ಇಲ್ಲಿ ಆದ್ರೆ ಹೋಲಕ್ಕೆ ಬರಲ್ಲ. ಒಬ್ಬೊಬ್ರು ಹೋಲಕ್ಕೆ ಬರ್ತಾವಂತ. ಇಲ್ಲಿ ಎಂಟ್ರಿ ಆಗ್ತೀವಿ. ಅಲ್ಲಿ ಬಂದಿರ್ತಾರೆ ಇಲ್ಲಿ ಎಂಟ್ರಿ ಆಗ್ತೀವಿ ರೀ. ಇಲ್ಲಿಂದ ಒಳಗಡೆ ಎಂಟ್ರಿ ಆದ್ವಿ ಅಂತಂದ್ರೆ ಈ ಥರ ಕಾಣಿಸ್ತೈತೆ ನೋಡಿರಿ. ಇವಾಗ ಪ್ರೆಸೆಂಟ್ ಇರೋದು ಈ ರೀತಿ. ನೀವು ಆ ಸೈಡ್ ನೋಡ್ತಿರಲ್ಲ, ಅದು ಎಲ್ಲ ಏನಂತಂದ್ರೆ ಕುದುರೆಗಳು ಕಟ್ಟೋ ಸಲುವಾಗಿ ಮಾಡಿರುವಂಥದ್ದು. ಇದು ಅದ್ರೊಳಗೆ ಏನು ಹಚ್ಚಾರತ್ತಂದ್ರೆ ಬಾಳೆ ಗಿಡ ಎಲ್ಲ ಹಚ್ಚಾರ ನೋಡ್ತಿರ ಅನ್ಕೋತೀನಿ. ಬರೀ ನಾ ಈಗ ಮೇನ್ ಮನೆ ಇದು ಅಂತ ಹೇಳ್ಬೋದು. ಈಗ ಮುಂಚೆಲ್ಲ ಇಲ್ಲೇ ಇರ್ತೀರಂತ. ಬರೀ ಈಗ ಮತ್ತು ಏನೇನು ಅಂತ ನೋಡಮ್ಮು. ಸ್ಟಾರ್ಟಿಂಗ್ ಒಳಗೆ ಬಂದಿವತ್ತಂದ್ರೆ ಇವಾಗೆಲ್ಲ ಇಲ್ಲ ಗುಲಾಬ್ ಹೂವಿನ ಗಿಡ, ಸೀತಾಫಲ, ಚಕ್ಕು ಏನೇನು ಹಚ್ಚಾರ. ಅದ್ರ ಮುಂಚೆ ಇಲ್ಲಿ ಏನೂ ಇರ್ಲಿಕ್ಕಿಲ್ಲ ಅನ್ಕೋತೀನಿ. ಇದ್ರೊಳಗೆ ನಿಮ್ಮ ಮನ್ಯಾಗ ಅಥವಾ ಯಾರಾದರೂ ಗೊತ್ತಿರ್ತದೆ ನಿಮ್ಗೆ ಆಲ್ಮೋಸ್ಟ್ ಎಲ್ಲ. ಹಿಂದಿನ ಕಾಲದಾಗ ಏನು ಮಾಡ್ತಿರತ್ತಂದ್ರೆ ಬೆಳೆದಿರುವಂಥ ಬೆಳೆಗಳನ್ನು ಸಂಸ್ಕರಣೆ ಮಾಡೋ ಸಲುವಾಗಿ ಈ ರೀತಿ ಹಾಗೆ ಒಳಗೆ ಮುಚ್ಚಿಡ್ತೀರಂತ. ಎಷ್ಟು ಭಾಳ ಗುಮ್ಮಿರ್ತಂತ. ಒಂದು ಮನೆ ಪೂರ್ತಿ ಆಗಲಿರ್ತೈತದು ಆಲ್ಮೋಸ್ಟ್ ಅಲ್ಲ. ಅದಕ್ಕಿಂತ ಮೊದಲ ಬರೀ ನಿಮಗೆ ಮತ್ತೊಂದು ಏನಂತ ತೋರಿಸ್ತೀನಿ ಅಂತಂದ್ರೆ ಇಲ್ಲಿ ಬಾವಿ ನೋಡಿರಿ. ಹಳೆಯ ಕಾಲದ ಬಾವಿ ಅಂತ ಹೇಳ್ಬೋದು. ಎಷ್ಟು ಗುಮ್ಮದ ಅಂತ ಅಷ್ಟು ಅಂದಾಜು ಬರಲ್ಲ. ಭಾಳ ಅಂದ್ರೆ ಭಾಳ ಗುಮ್ಮದ ಅಂತ ಅನ್ಕೋತೀನಿ ನಾ. ಇದು ನೋಡಿರಿ ಹೆಂಗದ ಅಂತಂದು. ಅಲ್ಲಿ ಏನು ಮಾಡ್ತಿರತ್ತಂದ್ರೆ ಮದ್ದು ತಯಾರು ಮಾಡ್ತಿರತ್ತ. ರೀಸೆಂಟ್ಲಿ ಇಲ್ಲಿ ಮನೆಯೊಳಗೆ ಇರ್ತಾರೆ. ಅದರದ ಬಾಗಿಲು ಮುಚ್ಚಾರ, ಅವ್ರು ಹೊರಗಡೆ ಹೋದಂಗೆ ಕಾಣಿಸ್ತಾರೆ. ಮತ್ತು ಈ ಬಾವಿಯಿಂದ ನೀರು ತೆಗೆಯೋ ಸಲುವಾಗಿ ಇದು ಹೆಂಗೆ ಮಾಡ್ಯಾರ ನೋಡಿರಿ. ಈಗೆಲ್ಲ ಕಬ್ಬಣ ಮಾಡ್ಕೊತ ಬಂದಾರ. ಹಳೆಯ ಕಾಲದ ಐತೆ ನೋಡ್ರಿ. ಅದು ಹಿಂಗೆ ಜೋಗ ತರ ಗೊತ್ತೇನ ಅದು ಭಾಷೆ ಇದು ಹಾಗಿಲ್ಲ ಸೇವ ಮಟ್ಟಿನ ಹೊಡಿತೀರಿ. ಬಾರದೋಲಿ ಕಟ್ರಿ ಮಟ್ಟಿ ಹೊಡಿತೀರಿ. ಬಾರಿ ಅಲ್ತಾನೆ ಐತ್ರಿ. ಅಲ್ಲಿ ಅಲ್ಲಿ ನೀರ ಹೆಂಗೆ ಹೋಗ್ತೀವ್ರಿ. ಅಲ್ಲಿ ಆ ಕಡೆ ಆ ಕೌಲಿಗಲ್ರಿ ಹಂಗ ಹೋಗ್ತೀವ್ರಿ. ಹಿಂಗೂ ಕೌಲಿ ಐತ್ರಿ. ಹೋಗಿ ಕೊಡ್ತದ ಅವನು ಕೊಡ್ತಿತ್ತು. ಇಲ್ಲಿ ಎತ್ಗಳು ಅಲ್ಲಿ ತನ ಮಟ್ಟಿ ಹೊಡಿತೀರಿ. ಇಲ್ಲಿ ಬಾರ್ದೋಲಿ ಐತ್ರಿ. ಈ ಕಡೆ ಏನದ ಇವ್ರ ಮನಿ ತೊಗೊಳಕ ಸೇದು ಅದು ಮಾಡಿದ್ರಿ. ಅಲ್ಲಿ ತಾನ ಐತ್ರಿ ಬಾರಿ. ಈಗ ತೆಗದ ನೀವು ಅಲ್ಲಿ ನೋಡಗತ್ತಿರಲ್ಲ. ಆ ಒಂದು ಪ್ಲೇಸ್ ಏನಪ್ಪಾ ಅಂತಂದ್ರೆ ನಿಮ್ಗೆ ಎಲ್ಲರೂ ಗೊತ್ತಿರುತ್ತೆ ಆಲ್ಮೋಸ್ಟ್ ಅಲ್ಲ. ಆ ಒಂದು ಬಾಲ್ಕನಿ ಒಳಗೆ ಕುತ್ಕೊಂಡು ತಕರಾರಿ ಆಗಲಿ, ನ್ಯಾಯ ಕೊಡಿಸೋದಾಗಲಿ, ಏನಾದರೂ ಡಿಸ್ಕಸ್ ಮಾಡೋದಿತ್ತಂದ್ರೆ ಅವ್ರು ಅಲ್ಲಿ ಕುತ್ಕೊಂಡು ಇಲ್ಲಿರುವಂಥ ರೈತರ ಜೊತೆ ಆಗಲಿ, ಸೈನಿಕರ ಜೊತೆ ಕುತ್ಕೊಂಡು ಡಿಸ್ಕಸ್ ಮಾಡ್ತಿರಂತ. ಕಿತ್ತೂರಾಣಿ ಚೆನ್ನಮ್ಮನವರು ಅದರಲ್ಲ, ಅವರ ಒಂದು ತಾಯಿಯ ಜನ್ಮಸ್ಥಾನ ಅಂತ ಹೇಳ್ಬೋದು. ಕಿತ್ತೂರು ಮತ್ತು ಈ ಜಂಬಿಗಿ ಮತ್ತು ಕೊಟ್ನಾಳದವ್ರದು ರಕ್ತ ಸಂಬಂಧ ಹೊಂದಿದವ್ರು ನೋಡ್ರಿ ಇವರು. ಅಂದ್ರೆ ಈ ಒಂದು ಪ್ಲೇಸ್ ಒಳಗೆ ಟೆಂಪಲ್ ಅದಂತ. ಏನಂತದ್ದು ಕೋಟೇಶ್ವರ ದೇವಸ್ಥಾನ ಅದಂತ. ಆದ್ರೆ ಈಗ ಮುಚ್ಚಿದಾರ. ತೋರಿಸ್ತೀನಿ ನಾವು ಖುಲ್ಲ ಇತ್ತಂದ್ರೆ. ಇಲ್ಲಿರುವಂಥ ಸ್ಥಳೀಯರು ಏನು ಹೇಳ್ತಾರಂತಂದ್ರೆ ಇದ್ರೊಳಗಡೆ ಮನೆ ಇದ್ದಪ್ಲೆ ಆದ ಅಂತ ಹೇಳಗತ್ತಾರ ಅಷ್ಟೇ. ಅವರು ಮನೆ ಇದ್ದಪ್ಲೆ ಆದ ಇಲ್ಲಿ ತನಕ ಇರ್ಬೋದಂತ ಅವ್ರು ಹೇಳಗತ್ತಾರ. ಇದ್ರ ಒಳಗಡೆ ಅಂತೂ ಏನದಂತ ನೀವು ನೋಡಿರತ್ತ ಅನ್ಕೋತೀನಿ. ಈ ಕಡೆ ಇಲ್ಲಿ ಮ್ಯಾಗ ಹೋದ್ವತ್ತಂದ್ರೆ ಏನತ್ತಂದ್ರೆ ಅವೆಲ್ಲ ಸೈನಿಕರು ಕುಂದ್ರ ಸಲುವಾಗಿ ಇದ್ದಿರ್ಬೋದು, ಅಥವಾ ಯಾರು ಬರ್ತಾರ ಹೋಗ್ತಾರ ದೂರಿಂದ ಅಬ್ಸರ್ವೇಷನ್ ಸಲುವಾಗಿ ಇರ್ಬೋದು. ಎಲ್ಲ ಕಡೆ ಇದ್ದೇ ಇದ್ದಿರ್ತಾವೆ ಆಲ್ಮೋಸ್ಟ್. ಹಿಂದಕ್ಕಿನ ಕಾಲದ ಬಂತಂದ್ರೆ ರಾಜರೇ ಇರಲಿ ಏನೇ ಇರಲಿ ಆ ರೀತಿ ಕೋಟೆಯನ್ನು ಕಟ್ಟಿರ್ತಾರೆ. ಆ ರೀತಿ ಒಬ್ರಿಗೊಬ್ರು ಗೊತ್ತಾಗದಂಗೆ. ಅವ್ರು ಹೇಳಗತ್ತಾರ ಸ್ಥಳೀಯರಿಗೆ ಅಂದ್ರೆ 7 ಸುತ್ತಿನ ಕೋಟೆ ಆದಂಥ ಈ ಒಂದು ಕೊಟ್ನಾಳೊಳಗೆ. ಅಂದ್ರೆ ಥಿಂಕ್ ಮಾಡಿರಿ ಅವಾಗ ಯಾವ ರೀತಿ ತಯಾರು ಮಾಡ್ಕೊಂಡಿರ್ಬೋದು. ಅವರು ಶತ್ರು ರಾಜ್ಯದವ್ರು ಬಂದ್ರೆ ಕನ್ಫ್ಯೂಸ್ ಆಗೋ ಸಲುವಾಗಿ 7 ಸುತ್ತಿನ ಕೋಟೆಯನ್ನು ಕಟ್ಕೊಂಡಾರ.
ಅಂದ್ರೆ ಇದು ತಿರುಗಾಡಕ್ಕೆ ಭಾಳ ದೊಡ್ಡದೈತಿ ಇದು. ನನಗಂತೂ ಗೊತ್ತಿದ್ದಿಲ್ಲ. ಫಸ್ಟ್ ಟೈಮ್ ನಾ ಈ ಒಂದು ಕೋಟೆ ಒಳಗೆ ಈ ರೀತಿ ಆದಂಥ ನೋಡೋಗತ್ತಿದ್ದು. ಈಗಿನ ಕಾಲದೊಳಗೆ ಜೋಳ ಆತ ಬೀಸೋದು ಇದರಿಂದನೇ ಬೀಸ್ತೀವಿ ನೋಡ್ರಿ. ಎಷ್ಟು ದೊಡ್ಡದ ನೋಡ್ರಿ ಕಲ್ಲ. ಇವಾಗ 4 ಜನ ಹಿಡಿದು ಎತ್ತಲಾರ್ದಂಥವು ಅದಾವ. ಆ ಒಬ್ಬೊಬ್ರು ಯಾವ ರೀತಿ ಬೀಸ್ತಿರ್ಬೇಕು ಥಿಂಕ್ ಮಾಡ್ರಿ. ನೀರು ಕುಡ್ಸೋದಲ್ರಿ ಇದು. ಯಾರು ಹೊತ್ತು ಮುರಿಯಾರ ಇವತ್ತೊಂದು ದಿನ ಪೂರ್ತಿನ ಎಲ್ಲೆಲ್ಲಿ ಹೋಗೀನಿ, ಏನೇನು ಮಾಡಿದ್ದೀನಿ, ಯಾರ್ಯಾರಿಗೆ ಮಾತಾಡ್ಸೀನಿ ಅನ್ನೋದೇ ನಿಮ್ಗೆ ಎಲ್ಲರಿಗೂ ಗೊತ್ತಿರುತ್ತೆ ಅನ್ಕೋತೀನಿ. ಊಟ ಒಂದೇ ಮಾಡಿಲ್ಲ, ಈಗ ಊಟ ಹೋಗಿ ಮಾಡ್ತೀನಿ. ಊಟ ಮಾಡಿ ಒಂದು ಕಡೆ ರೆಸ್ಟ್ ಮಾಡ್ತೀನಿ. ಅದು ಯಾವ ಪ್ಲೇಸ್ ಅಂತ ಅನ್ಕೊಂಡು ನೆಕ್ಸ್ಟ್ ಬರುವಂಥ ವಿಡಿಯೋದಾಗ ಗೊತ್ತಾಗ್ತದೆ. ಹೊಸದಾಗಿ ನೋಡ್ಕೊತಾರೋ ಈ ಒಂದು ಅಕೌಂಟಿಗೆ ಫಾಲೋ ಮಾಡಿರಿ. ಯೂಟ್ಯೂಬ್ದಾಗ ನೋಡ್ಕೊತಾರೋ ಸಬ್ಸ್ಕ್ರೈಬ್ ಮಾಡ್ಕೊರಿ ಸ್ನೇಹಿತರೆ. ಬಾಯ್ ಮೊಬೈಲ್ದಾಗ ಚಾರ್ಜಿಂಗ್ ಇಲ್ಲ, ಅದ್ರ ಸಲುವಾಗಿ